ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಮೂಲಕ ಈ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ನೀವು ತಡೆ ಹಿಡಿದು ಕೊಡ್ಲಿಕ್ಕೆ ಆಗ್ದಲೇ ನೀವು ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ. ನಾವು ಹೆಂಗೆ ಸಮರ್ಥವಾದಂತ ಆಡಳಿತವನ್ನ, ಹಣಕಾಸಿನ ಮುಗ್ಗಟ್ಟನ್ನ ಬಗೆಹರಿಸಿಕೊಂಡು ಮಾಡಬೇಕು. ನೀವೇನ್ ಮಾಡಿದ್ರಿ? GST ತಂದ್ರಿ. GST ತಂದು 50% ಅನ್ನ ತಗೊಂಡ್ರಿ. ನಾವು ಒಂದ್ ಸ್ವಲ್ಪ ಇರ್ರಿ ರಾಯರೆಡ್ಡಿಯರೇ, ಇದಕ್ಕೆ ಯಾಕಂಡ್ರಿ ಹೇಳೋದು? ರಾಯರೆಡ್ಡಿ ಅವರೇ ಮಾತಾಡಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಸಿಟ್ ಡೌನ್. ಇದು ಹಿಂಗೆ ಮತ್ತೆ ಅವರು ಎಷ್ಟು ಸೈಲೆಂಟ್ ಆಗಿ ಕೂತ್ಕೊಂಡು ಅವ್ರು ಇದ್ರ ಪಕ್ಷದವ್ರು ಕೇಳಿದ್ರು. ನೀವು ಕೇಳಕ್ಕಾಗದೆ ಆಚೆ ಕಡೆಗೆ ಹೋಗ್ಬೇಕು. ನಿಮ್ ಮಾತಾಡಿ ಇಂಟ್ರೆಸ್ಟ್ ಇಲ್ಲ ದೊಡ್ರೆ, ನಿಮ್ ಮಾತು ಕೇಳೋ ಅಭಿರುಚಿನೇ ಅಲ್ಲ. ಯಾರಿಗಿದೆಯೋ ಇಲ್ವೋ ಕರ್ನಾಟಕ ರಾಜ್ಯ ಜನ ಕೇಳ್ತಾರ ಬಿಡ್ರಿ ನನ್ನ ಮಾತ. ಕರ್ನಾಟಕ ರಾಜ್ಯ ಜನಕ್ಕೆಲ್ಲ ಹೋಗುತ್ತೆ ಶಿವಲಿಂಗೇಗೌಡ ಏನ್ ಭಾಷಣ ಮಾಡಿದ ಅಂತ. ಈಗ ಈ ವ್ಯವಸ್ಥೆ ಒಳಗಡೆ ಇವತ್ತು ಏನು ಒಂದು ಹೋಗ್ರಿ, ನಾನು ಭಾಷಣ ಮಾಡೋದಿಲ್ಲ ಕಣ್ರಿ, ರಾಯರೆಡ್ಡಿ ಕಳಿಸ್ರಿ, ಅವಕ್ಕೆಲ್ಲ ಮಾಡಿಸ್ರಿ ಭಾಷಣ, ನಾನು ಕೂತ್ಕೊತೀನಿ. ಇಲ್ಲ ರೀ, ಅವ್ರು ಯಾವತ್ತು ನಾನು ಭಾಷಣ ಮಾಡ್ಬೇಕಾದ್ರೆ ರಾಯರೆಡ್ಡಿ ಅವರೇ ನಾನು ಮಾಡೋದಿಲ್ಲ, ಹೋಗ್ರಿ. ಇದೆಲ್ಲ ಇದು ನೀವು ಯಾವಾಗ ನಾನು ಭಾಷಣಕ್ಕೆ ತಂದ್ರಿ? ನೀವು ಯಾಕ್ರಿ ಅಲ್ಲಿ ಹೋಗ್ತೀರಿ? ನಿಮ್ ಸೀಟಾಗಿ ಕೂತ್ಕೊಳ್ರಿ. ಡಿಸ್ಟರ್ಬ್ ಮಾಡ್ಬೇಡ ರೆಡ್ಡಿ ಅವರೇ, ಯಾರು ಮಾತಾಡಬೇಡಿ. ಆಯ್ತು, ನಾನು ಕೂತ್ಕೊಂಡು ದೃಷ್ಟಿ ರಾಯರೆಡ್ಡಿ ಅವ್ರ ಮ್ಯಾಗ ಯಾಕೆ ಬಿದ್ದೈತೆ ಅಂತ. ಯಾರ್ದು? ಈಗ ಬಂದದಷ್ಟೇ. ಅದಕ್ಕೆ ಶಿವಲಿಂಗೇಗೌಡ ಹೇಳೋದು ಸರಿ, ಬಟ್ ನಾನ್ ಮಾತಾಡ್ತಾ ಇಲ್ಲ, ಅಂಬರಗೌಡರು ಮಾತಾಡ್ತಾ ಇದ್ದಾರೆ. ಅದರ ಯಾರ ಜೊತೆಲಿ ಮಾತಾಡ್ತಿದ್ದಾರೆ? ನೀವು ಬರುವ ಮುಂಚೆ ಕರೆಕ್ಟ್ ಇತ್ತು, ಬಂದ ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಇಲ್ಲಿ. ಶಿವಲಿಂಗೇಗೌಡ ಮಾತಾಡಿ ತಾವು. ಇವತ್ತು ಈ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ GST ಅವ್ರು ತಗೊಂಡೋದ್ರು. 50-50 ಶೇರ್ ಮಾಡ್ಕೊಂಡು ಒಪ್ಪಂದ ಆಯ್ತು, ಶೇರ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ಹಣದಲ್ಲಿ ನಮಗೆ ಕೊಡ್ತಕ್ಕಂಥ ಪಾಲು ಕೇವಲ 13%. ನಮ್ಮ ರಾಜ್ಯದಿಂದ ಎಷ್ಟು ಹಣ ಹೋಗುತ್ತೆ ಅದರಲ್ಲಿ ಕೇವಲ 13% ನೀವು ಕೊಟ್ಟು ಉಳಿದಿರ್ತಕ್ಕಂಥ ಹಣವನ್ನ ನೀವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾ? ಅದಾದ್ಮೇಲೆ ನೀವು ಹೆಂಗೆ ಒಂದು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಸಿರಿಸ್ತೀರಿ ಅಂದ್ರೆ, ನಾವು ಈಗಾಗಲೇ ಬಜೆಟ್ ಮಂಡನೆ ಆಗಿದೆ. 4,09,000 ಕೋಟಿ ನಾವು ಬಜೆಟ್ ಮಂಡನೆ ಮಾಡಿದ್ದೀವಿ. ಇವತ್ತು ನೀವು ಈ ಸಂದರ್ಭದಲ್ಲಿ ಆ GST ದರವನ್ನು ಇಳಿಸಿ ನಮಗೆ ನಷ್ಟ ಉಂಟು ಮಾಡ್ತೀವಿ. ಯಾವುದೋ ಬಿಹಾರ್ನಲ್ಲಿ ಒಂದು ಚುನಾವಣೆ ಗೆಲ್ಲೋ ಉದ್ದೇಶದಿಂದ ನೀವು ಆ GST ದರವನ್ನು ಇಳಿಸಿ ನಮ್ಮ ರಾಜ್ಯಕ್ಕೆ ನಾವು 1,23,000 ಕೋಟಿ GST ಇಂದ ಬರುತ್ತೆ ಅಂತ ಹೇಳಿ ನಾವು ಬಜೆಟ್ ಅನ್ನು ಮಂಡನೆ ಮಾಡಿದ್ದೀವಿ. ನೀವು ಹೋಗಿ ಮಧ್ಯದಲ್ಲಿ ಆ GST ಹಣವನ್ನು ಕಡಿತಗೊಳಿಸ್ತೀರಿ. ಕಡಿತಗೊಳಿಸಿದಾಗ ನಮ್ಗಾಗುವಂತ ನಷ್ಟನ ಹೆಂಗೆ ಈ ರಾಜ್ಯದಲ್ಲಿ ಬರ್ಸೋದು? ಈ ರಾಜ್ಯದ ಸಂಪನ್ಮೂಲದಲ್ಲಿ ಹೆಂಗ್ ಬರ್ಸೋದು? ಇದನ್ನ ಯೋಚನೆ ಮಾಡ್ಬೇಕಲ್ಲ. ಇದು ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರಗಳ ಈ ವ್ಯವಸ್ಥೆಗೆ ವಿರೋಧಿ ಸರ್ಕಾರ ಇರ್ತಕ್ಕಂಥ ಸರ್ಕಾರಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ.